ಪ್ರಕರ್ಷ ಸಂಸ್ಥೆಯಲ್ಲಿ ಈ ದಿನ ಎನ್ ಜಿ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಗೆ ಎಫೆಕ್ಟಿವ್ ಸೋಷಿಯಲ್ ಮೀಡಿಯಾ ಯುಟಿಲೈಸೇಷನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಕಾರ್ಯಾಗಾರ ಇತ್ತು. ತುಂಬಾ ಪ್ರಾಕ್ಟಿಕಲ್ ಆಗಿ ಈ ಕಾರ್ಯಾಗಾರದಲ್ಲಿ ಸುಮಾರು ವಿಷಯಗಳನ್ನು ನಮಗೆ ರಿಸೋರ್ಸ್ ಪರ್ಸನ್ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಸೊ ನನಗೆ ಸುಮಾರು ವಿಷಯಗಳನ್ನು ಹೊಸದಾಗಿ ಇವತ್ತು ಕಲ್ತ್ಕೊಂಡಂಗಾಯಿತು. ನಾವು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಸಂಸ್ಥೆಯ ಕೆಲಸಗಳನ್ನು ಕಾರ್ಯಗಳನ್ನು ಹೇಗೆ ನಾವು ಸಮುದಾಯಕ್ಕೆ ತೆಗೆದುಕೊಂಡು ಹೋಗಬೇಕು, ಅದರ ಜೊತೆ ನಮ್ಮ ಜೊತೆಗೆ ಸುಮಾರು ಜನ ದಾನಿಗಳು ಸಹ ನಮ್ಮ ಜೊತೆ ಕೆಲಸ ಮಾಡ್ತಿರ್ತಾರೆ. ಆ ದಾನಿಗಳಿಗೆ ನಮ್ಮ ಕೆಲಸವನ್ನು ಹೇಗೆ ಪ್ರಸ್ತುತಪಡಿಸಬೇಕು ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ ನಾನು ಇವತ್ತು ತಿಳ್ಕೊಂಡಿದ್ದೇನೆ. ಸೊ ಅದ್ರ ಜೊತೆಗೇ ನಾವು ಆಡಿಯನ್ಸ್ ಪರ್ಸೋನಾ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಇವತ್ತು ನಮ್ಮದು ಕಾರ್ಯಾಗಾರದಲ್ಲಿ ಹೇಳಿದ್ರಿ, ಇದು ತುಂಬಾ ಎಫೆಕ್ಟಿವ್ ಆಗಿತ್ತು. ಬಿಕಾಸ್ ನಾವು ಸುಮಾರು ವಿಷಯಗಳನ್ನು ನಮಗೆ ಗೊತ್ತಿರೋ ಆಯಾಮದಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಲಿಂಕ್ಡ್ಇನ್ನಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು. ಬಟ್ ನಮ್ಮದು ಆಡಿಯನ್ಸ್ ಯಾರಿದ್ದಾರೆ, ಅವರು ಯಾವ ಥರ ಇನ್ಫಾರ್ಮೇಷನ್ ನಮ್ಮ ಕಡೆಯಿಂದ ನಿರೀಕ್ಷೆ ಮಾಡ್ತಿದ್ದಾರೆ, ಅದನ್ನು ಅರ್ಥ ಮಾಡಿಕೊಂಡು ನಾವು ಸೋಷಿಯಲ್ ಮೀಡಿಯಾಗಳನ್ನು ಎಫೆಕ್ಟಿವ್ ಯುಟಿಲೈಸ್ ಮಾಡೋದಾದರೆ ಸೊ ನಮ್ಮ ವಿಷಯಗಳು ಸುಮಾರು ಜನಕ್ಕೆ ತಲುಪ್ಬೋದು ಅನ್ನೋದು ಇವತ್ತು ನಮಗೆ ಗೊತ್ತಾಯಿತು. ಸೊ ಅದರ ಜೊತೆಗೇ ಸಂಸ್ಥೆಯ ಏನು ವೆಬ್ಸೈಟ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಬಝುಮೆನ್, ನಮ್ಮದು ಬಝುಮೆನ್ ಒಂದು ವೆಬ್ಸೈಟ್ ಇದೆ, ನಮ್ಮದೇ ಲಿಂಕ್ಡ್ಇನ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಸಂಸ್ಥೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಸಂಸ್ಥೆ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಎಟ್ ದ ಸೇಮ್ ಟೈಮ್ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿಯವರು ಕೂಡ ಆ ಸೋಷಿಯಲ್ ಮೀಡಿಯಾಗಳನ್ನು ಎಷ್ಟು ಎಫೆಕ್ಟಿವ್ ಆಗಿ ನಾವು ಯೂಸ್ ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ಕಾರ್ಯಾಗಾರದಲ್ಲಿ ನಮಗೆ ತಿಳಿಸ್ಕೊಟ್ರು. ಇದು ತುಂಬಾ ಹೆಲ್ಪ್ ಆಯಿತು. ಅಂದರೆ ನಾನು ಬಝುಮೇಲ್ ಒಬ್ಬ ತಂಡದ ಸದಸ್ಯನಾಗಿ ನಾನು ಹೇಗೆ ನನ್ನ ಸೋಷಿಯಲ್ ಮೀಡಿಯಾಸಲ್ಲಿ ನಮ್ಮ ಕೆಲಸವನ್ನು ಪ್ರಸ್ತುತಪಡಿಸ್ಬೋದು, ಬೇರೆಯವ್ರಿಗೆ ತಿಳಿಸ್ಬೋದು, ಅಥವಾ ನಮ್ಮ ಸಂಸ್ಥೆಯ ಲಿಂಕ್ಡ್ಇನ್ ಪೇಜ್ಗಳಲ್ಲಿ ಅಪ್ಲೋಡ್ ಆಗಿರೋಂಥ ವಿಷಯಗಳನ್ನು ನಾನು ಶೇರ್ ಮಾಡೋದ್ರ ಮುಖಾಂತರ ನನ್ನ ಸ್ನೇಹಿತರಿಗಾಗಿರ್ಬೋದು, ನನ್ನ ಪರಿಚಿತರಿಗಾಗಿರ್ಬೋದು ತಿಳಿಸ್ಕೊಡ್ಬೋದು ಅನ್ನೋದು ತುಂಬ ಚೆನ್ನಾಗಿ ಇವತ್ತು ಈ ಕಾರ್ಯಾಗಾರದಲ್ಲಿ ನಮಗೆ ಪ್ರಕರ್ಷ ಸಂಸ್ಥೆಯವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಓವರ್ ಆಗಿ ಇವತ್ತು ನನಗೆ ಒಂದು ಕಾನ್ಫಿಡೆನ್ಸ್ ಬಂತು. ಅಂದರೆ ಸೋಷಿಯಲ್ ಮೀಡಿಯಾ ಅಂದರೆ ಎವ್ರಿ 10 ಇಯರ್ಸ್ಗೆ ಸುಮಾರು ಬದಲಾವಣೆಗಳಾಗುತ್ತೆ. ಮತ್ತು ಬದಲಾದಂಥ ಟೆಕ್ನಾಲಜಿಗಳನ್ನು ನಾವು ಅಳವಡಿಕೆ ಮಾಡಿಕೊಂಡಾಗ ಮಾತ್ರ ನಾವು ಜಾಸ್ತಿ ಜನರನ್ನು ತಲುಪ್ಬೋದು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವತ್ತು ನನಗೆ ತಿಳಿತು. ಸೊ ಅದರ ಜೊತೆ ಇವತ್ತಿಂದನೇ ನಮ್ಮ ಸಂಸ್ಥೆಯಲ್ಲಿ ನಾವೇನು ಸೋಷಿಯಲ್ ಮೀಡಿಯಾಸ್ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ, ಆ ಪ್ಲಾಟ್ಫಾರ್ಮ್ಗಳನ್ನು ಇನ್ನಷ್ಟು ಸದೃಢಗೊಳಿಸೋದು ಹೇಗೆ ಅನ್ನೋದು ನನಗೆ ಗೊತ್ತಾಯಿತು. ಸೊ ಈ ಥರದ ತರಬೇತಿಗಳು ನಮ್ಮ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕೆಲಸ ಮಾಡುವಂತಹ ಸುಮಾರು ಸಂಸ್ಥೆಗಳಿಗೆ ತುಂಬ ಅವಶ್ಯಕತೆ ಇದೆ. ಬಿಕಾಸ್ ನಾವೆಲ್ಲ ಒಂದು ಕಡೆ ಕೆಲಸ ಅಂತೇಳಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಮ ಕೆಲಸವನ್ನು ಪ್ರಸ್ತುತಪಡಿಸೋದು ನಾವೆಲ್ಲ ಒಂದು ಕಡೆ ಎಡೆಯು ಬಿಡ್ತೇವೆ. ಅಂಥ ಸಮಯದಲ್ಲಿ ಪ್ರಕರ್ಷ ಸಂಸ್ಥೆಯ ಈ ದಿನದ ಕಾರ್ಯಾಗಾರ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ಅದರದ್ದು ಏನು ಕಾರ್ಯಾಗಾರ ಇತ್ತು ಇದನ್ನು ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೆ. ಅಟ್ ದ ಸೇಮ್ ಟೈಮ್ ಬೇರೆ ಸಂಸ್ಥೆ ನನ್ನ ಸ್ನೇಹಿತರು ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದೇ ಥರ ಮುಂದೆ ಬರುವಂಥ ಕಾರ್ಯಗಳೇ ನನ್ನ ಸಂಸ್ಥೆಯ ಬೇರೆ ನನ್ನ ಸಹವರ್ತಿಗಳನ್ನು ಕೂಡ ಈ ತರಬೇತಿಗಳತ್ತ ನಾನು ಕರೆದುಕೊಂಡು ಬರ್ತೇನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಕರ್ಷ ಫಾರ್ ಗಿವಿಂಗ್ ದಿಸ್ ಅಪಾರ್ಚುನಿಟಿ.